ಎಲ್ಲ ಆತ್ಮೀಯರೇ ನಮಸ್ಕಾರ. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ವಿದ್ಯಾರ್ಥಿಗಳಲ್ಲಿ ಸ್ವತಂತ್ರ ಚಳವಳಿಯ ಬಗ್ಗೆ ಆಸಕ್ತಿ ಮೂಡಿಸೋದು, ಅವರಿಗೆ ಒಳ್ಳೆಯ ಮಾಹಿತಿಯನ್ನು ಅವರು ಸಂಗ್ರಹಿಸುವಂತೆ ಪ್ರೇರೇಪಣೆ ಮಾಡುವ ಒಂದು ಉದ್ದೇಶದಿಂದ ಕಳೆದ 3 ವರ್ಷಗಳಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸ್ವಾತಂತ್ರ್ಯ ಚಳವಳಿ ಕುರಿತಂತೆ ಒಂದು ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯನ್ನು ನಡೆಸ್ತಾ ಇದೆ. ಈ ವರ್ಷವೂ ನಡೆಸ್ತಾ ಇದೆ. ಈ ಒಂದು ರಸಪ್ರಶ್ನೆ ಸ್ಪರ್ಧೆಗೆ ಈಗಾಗಲೇ 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಸಂಯೋಜಕರು, ತಾಲೂಕು ಸಂಯೋಜಕರು ಮತ್ತು ಶಾಲಾ ಸಂಯೋಜಕರು, ಶಿಕ್ಷಕರು ಎಲ್ಲರೂ ಕೂಡಿಕೊಂಡು ಈ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ನೀಡಿ ಅವರನ್ನು ಈ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಗೆ ನೋಂದಾಯಿಸಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ಸಮಯ. ಆ ನಂತರ ಈ ದಿನ ಅಂದರೆ 9ನೇ ತಾರೀಕು ಶುಕ್ರವಾರ ಸಂಜೆ 7 ಗಂಟೆಗೆ ನಾವೊಂದು ಟ್ರಯಲನ್ನು ಕೊಡ್ತೀವಿ. ಅಂದರೆ ಭಾನುವಾರ ಅಂತಿಮವಾದ ಒಂದು ಸ್ಪರ್ಧೆ ಇರುತ್ತೆ. ಭಾನುವಾರ ಬೆಳಿಗ್ಗೆ 11 ಗಂಟೆಗೆ, 11ನೇ ತಾರೀಕು ಬೆಳಿಗ್ಗೆ 11ಕ್ಕೆ ಅಂತಿಮವಾದ ಸ್ಪರ್ಧೆ ಇರುತ್ತೆ. ಇವತ್ತು ಆ ಸ್ಪರ್ಧೆ ಹೇಗಿರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಪರಿಚಯಿಸೋದಕ್ಕಾಗಿ ಇವತ್ತು ಸಂಜೆ 7 ಗಂಟೆಗೆ ಮತ್ತು ನಾಳೆ ಶನಿವಾರ ಸಂಜೆ 7 ಗಂಟೆಗೆ ಒಂದು ಟ್ರಯಲ್ ಕೊಡ್ತೀವಿ. ಅಲ್ಲಿ ನಾವೊಂದು ಲಿಂಕ್ ಕಳಿಸ್ತೀವಿ. ಆ ಲಿಂಕನ್ನು ಎಲ್ಲ ಶಿಕ್ಷಕರು ತಾವು ವಿದ್ಯಾರ್ಥಿಗಳನ್ನು ನೋಂದಾಯಿಸಿ ಏನು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ ಆ ಗುಂಪಿಗೆ ಹಾಕ್ತಾರೆ. ವಿದ್ಯಾರ್ಥಿಗಳು ಅದನ್ನು ಓಪನ್ ಮಾಡಿಕೊಂಡು ಅಲ್ಲಿ ತಮ್ಮ ಹೆಸರು ಬರಿಬೇಕು, ತರಗತಿಗೆ ಜಾಗ ಇದೆ ಅಲ್ಲಿ ಬರಿಬೇಕು, ಶಾಲೆ ಹೆಸರಿಗೆ ಜಾಗ ಇದೆ ಅದನ್ನು ತುಂಬಿಸ್ಬೇಕು. ಆಮೇಲೆ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕು. ಪಟ್ಟಿನಲ್ಲಿ ಹೋದರೆ ಅವ್ರದ್ದು ಯಾವ ಜಿಲ್ಲೆ ಆ ಜಿಲ್ಲೆ ತಮಗೆ ಸಿಗುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು, ಟೈಪ್ ಮಾಡೋಂಗಿಲ್ಲ. ಜಿಲ್ಲೆ ಆದಮೇಲೆ ತಾಲೂಕಿಗೆ ಹೋದರೆ ಅಲ್ಲಿ ತಾಲೂಕಿನ ಪಟ್ಟಿ ಬಂದರೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ತಾಲೂಕು ಪಟ್ಟಿ ಬರಲಿಲ್ಲ ಅಂದರೆ ನಿಮ್ಮ ತಾಲೂಕು ಹೆಸರನ್ನು ಬರೀರಿ. ಉದಾಹರಣೆಗೆ ತುಮಕೂರು ಜಿಲ್ಲೆಯವರು ಯಾರೋ ಇದ್ದೀರಾ, ನಿಮ್ಮ ತಾಲೂಕು ಯಾವುದು, ತುರುವೇಕೆರೆ, ಅದನ್ನು ಬರಿಬೇಕು. ಅಫಿಷಿಯಲಿ ಏನು ಹೆಸರಿದೆಯೋ ಅದೇ ಥರ ಬರಿಬೇಕು. ಆಮೇಲೆ ನೆಕ್ಸ್ಟ್ ಏನು ಅಂದರೆ ಪ್ರಶ್ನೆಗಳು ಪ್ರಾರಂಭ ಆಗುತ್ತೆ. ಪ್ರಶ್ನೆ 1 ಇರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಅದಿರುತ್ತೆ ಪ್ರಶ್ನೆ. ಮತ್ತು ಉತ್ತರವೂ ಕೂಡ ಕನ್ನಡ ಇಂಗ್ಲೀಷ್ 2 ಭಾಷೆಗಳಲ್ಲಿರುತ್ತೆ. ಪ್ರಶ್ನೆಗೆ ಯಾವುದು ಉತ್ತರ ಅನ್ನೋದನ್ನು ತಾವು ಬಟನ್ ಒತ್ತಬೇಕು. ಹಾಗೆಯೇ 50 ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿ ಕೊನೆಯಲ್ಲಿ ಸಬ್ಮಿಟ್ ಅನ್ನೋ ಬಟನ್ ಒತ್ತಿದರೆ ತಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಇವತ್ತಿನ ಟ್ರಯಲ್ನಲ್ಲಿ ಅಂದರೆ 9ನೇ ತಾರೀಕು ಶುಕ್ರವಾರದ ಈ ದಿನ ಸಂಜೆ 7 ಗಂಟೆಗೆ ಒಂದು ಟ್ರಯಲಲ್ಲಿ ಭಾಗವಹಿಸಿ, ನಾಳೆ 10ನೇ ತಾರೀಕು 7 ಗಂಟೆಗೂ ಒಂದು ಟ್ರಯಲ್ ಇರುತ್ತೆ, ಭಾಗವಹಿಸಿ. ಭಾನುವಾರ 11 ಗಂಟೆಗೆ 11ನೇ ತಾರೀಕು 11 ಗಂಟೆಗೆ ಅವತ್ತು ಕೂಡ ನಾವು ಲಿಂಕನ್ನು ಕಳಿಸ್ತೀವಿ. ಈ ಲಿಂಕನ್ನು 1 ಗಂಟೆ ಮುಂಚೆ ಹಾಕ್ತೀವಿ. ಅದನ್ನು ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಗುಂಪಿಗೆ ಹಾಕ್ತಾರೆ. ಕರೆಕ್ಟಾಗಿ ಇವತ್ತು 7 ಗಂಟೆಗೆ ಆನ್ ಮಾಡ್ತೀವಿ, ನಾಳೆನೂ 7 ಗಂಟೆಗೆ ಆನ್ ಮಾಡ್ತೀವಿ. ಭಾನುವಾರ 10 ಗಂಟೆಗೆ ಲಿಂಕ್ ಹಾಕ್ತೀವಿ. ಬೆಳಿಗ್ಗೆ 11 ಗಂಟೆಗೆ ಲಿಂಕು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ತಾವುಗಳು ಇವಾಗ ಟ್ರಯಲಲ್ಲಿ ಏನು ಮಾಡಿದ್ದೀರಿ ಅದೇ ರೀತಿ ಅದನ್ನು ಅಟೆಂಡ್ ಮಾಡಬೇಕು. ಭಾನುವಾರ ಪ್ರತಿ ಜಿಲ್ಲೆಗೆ 3 ಜನರನ್ನು ಆಯ್ಕೆ ಮಾಡ್ತೀವಿ. ಭಾನುವಾರ ಆ ಲಿಸ್ಟನ್ನು ನಾವು ಅವತ್ತು ರಾತ್ರಿ ಹೊತ್ತಿಗೆ ಅನೌನ್ಸ್ ಮಾಡ್ತೀವಿ. ಯಾವ್ಯಾವ ಜಿಲ್ಲೆಯಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಯಾರು ಬಂದಿದ್ದಾರೆ ಅಂದ್ಬಿಟ್ಟು. ಆ ಫಸ್ಟ್, ಸೆಕೆಂಡ್, ಥರ್ಡ್ ಬಂದಿರುವ ಅವ್ರನ್ನೆಲ್ಲ ಒಂದು ಸಪ್ರೇಟ್ ವಾಟ್ಸಪ್ ಗ್ರೂಪ್ ಮಾಡಿಬಿಟ್ಟು 13ನೇ ತಾರೀಕು ಮಂಗಳವಾರ ಸಂಜೆ 7 ಗಂಟೆಗೆ ರಾಜ್ಯ ಮಟ್ಟದ ಒಂದು ಸ್ಪರ್ಧೆ ಮಾಡ್ತೀವಿ. ಅಲ್ಲಿ ರಾಜ್ಯಕ್ಕೆ ಪ್ರಥಮ, ದ್ವಿತೀಯ, ತೃತೀಯ ಮತ್ತು 10 ಸಮಾಧಾನಕರ ಬಹುಮಾನಗಳನ್ನು ಯಾರು ಪಡೆದಿದ್ದಾರೆ ಅಂತೇಳಿ ಅವತ್ತು ರಾತ್ರಿಯೇ 13ನೇ ತಾರೀಕು ರಾತ್ರಿಯೇ ನಾವು ಅನೌನ್ಸ್ ಮಾಡ್ತೀವಿ. ಇದು ರಸಪ್ರಶ್ನೆಯ ಉದ್ದೇಶ ಮತ್ತು ಹೇಗೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು, ತಾಲೂಕು ಸಂಯೋಜಕರು, ಜಿಲ್ಲಾ ಸಂಯೋಜಕರು, ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು, ಮುಖ್ಯ ಶಿಕ್ಷಕರು ಎಲ್ಲರೂ ಕೂಡ ಇದನ್ನು ಗಮನಿಸಿ ತಾವು ನೋಂದಾಯಿಸಿಕೊಂಡಿರುವ ವಿದ್ಯಾರ್ಥಿಗಳ ಗುಂಪಿಗೆ ಈ ಮಾಹಿತಿಯನ್ನು ಹಾಕಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಮಸ್ಕಾರ.